ವಿಶ್ವದಲ್ಲಿ ಮತ್ತೊಂದು ಭಿಕಾರಿ ರಾಷ್ಟ್ರ ನಿರ್ಮಾಣವಾಗಲಿದೆ. ಈಗಾಗಲೇ ಆರ್ಥಿಕವಾಗಿ ನೆಲಕ್ಕಚ್ಚಿ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಿರುವ ಪಾಕಿಸ್ತಾನದ ಜೊತೆಗೆ ಬಾಂಗ್ಲಾದೇಶ ಕೂಡ ಸೇರಿಕೊಳ್ಳುವ ದಿನಗಳು ದೂರ ಉಳಿದಿಲ್ಲ. ನಿಯತ್ತಿಲ್ಲದ ನಾಯಿ ಪಾಕಿಸ್ತಾನದ ಜೊತೆಗೆ ಬಾಂಗ್ಲಾದೇಶ ಕೂಡ ಈಗ ಸೇರಿಕೊಂಡಿದೆ. ಅಂದು ಪಾಕಿಸ್ತಾನಿಗಳಿಂದ ನಮ್ಮನ್ನ ಕಾಪಾಡಿ ಅಂತ ಭಾರತದ ಕಾಲು ಹಿಡಿದುಕೊಂಡಿದ್ದ ಬಾಂಗ್ಲಾದೇಶ ಇದೀಗ ಪರಮ ಪಾಪಿ ಪಾಕಿಸ್ತಾನದ ಜೊತೆಗೆ ದೋಸ್ತಿ ಮಾಡಿಕೊಂಡಿದೆ. ಭಾರತದಿಂದಲೇ ಹುಟ್ಟಿಕೊಂಡಿರುವ ಪಾಕಿಸ್ತಾನಕ್ಕೆ ತಟ್ಟಿದ ಬಾಯ್ಕಾಟ್ ಬಿಸಿ ಈಗ ಭಾರತದಿಂದಲೇ ಹುಟ್ಟಿರುವ ಬಾಂಗ್ಲಾದೇಶಕ್ಕೂ ತಟ್ಟಲಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಈ ಸ್ಟೋರಿಲಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ವಿಶ್ವಾದ್ಯಂತ ಚರ್ಚೆ ಆಗ್ತಾ ಇದೆ. ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂದ ಮೇಲೆ ಇದು ಮಿತಿ ಮೀರಿದೆ. ಇಸ್ಕಾನ್ ಅನ್ನ ನಿಷೇಧ ಮಾಡುವಂತೆ ಬಾಂಗ್ಲಾದೇಶದ ಸರ್ಕಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಇಸ್ಕಾನ್ ಒಂದು ಮೂಲಭೂತವಾದಿ ಸಂಘಟನೆ ಅಂತ ಅಲ್ಲಿನ ಸರ್ಕಾರ ಆರೋಪಿಸಿದೆ. ಬಾಂಗ್ಲಾದೇಶದಲ್ಲಿ ಪ್ರವಾಹವಾದಾಗ ಜಾತಿ ಧರ್ಮವನ್ನ ನೋಡದೆ ದೇಶದ ಜನರ ರಕ್ಷಣೆಗೆ ಮುಂದಾಗಿದ್ದ ಇಸ್ಕಾನ್ ಅನ್ನ ಬ್ಯಾನ್ ಮಾಡಲು ಹೊರಟಿರುವ ಬಾಂಗ್ಲಾದೇಶಕ್ಕೆ ಭವಿಷ್ಯದಲ್ಲಿ ದೊಡ್ಡ ಆಪತ್ತು ಕಾದಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರ ದಾಳಿ ಮತ್ತು ದೌರ್ಜನ್ಯ ಇದೀಗ ಭಾರತವನ್ನ ಕೆರಳಿಸಿದೆ. ಬಾಂಗ್ಲಾದೇಶದಲ್ಲಿನ ಸರ್ಕಾರ ಬದಲಾಗಿದೆ. ಪ್ರತಿಭಟನೆಗಳ ಉದ್ದೇಶವೂ ಕೂಡ ಯಶಸ್ಸು ಕಂಡಿದೆ. ಆದರೆ ಉದ್ದೇಶ ಈಡೇರಿದರೂ ಕೂಡ ಹಿಂದೂಗಳ ಮೇಲಿನ ದೌರ್ಜನ್ಯ ಹಾಗೂ ಹಿಂಸಾಚಾರ ಮಾತ್ರ ಅಲ್ಲಿ ನಿಂತಿಲ್ಲ. ಇನ್ಮುಂದೆ ಭಾರತ ಬಾಯ್ಕಾಟ್ ಬಾಂಗ್ಲಾದೇಶ ಎನ್ನುವ ನಿರ್ಧಾರಕ್ಕೆ ಬರಲಿದೆ. ಈಗಾಗಲೇ ಹಿಂದೂ ವಿರೋಧಿಗಳಿಗೆ ಭಾರತ ಸೈಲೆಂಟ್ ಶಾಕ್ ಕೊಟ್ಟಿದೆ. IPL 2025ರ ಮೆಗಾ ಹರಾಜಿನಲ್ಲಿ ಬಾಂಗ್ಲಾದೇಶದ ಆಟಗಾರರನ್ನ ಯಾವ ತಂಡದ ಮಾಲೀಕರು ಕೂಡ ಖರೀದಿ ಮಾಡಬಾರದು ಅಂತ ಕೇಂದ್ರದಿಂದ ಆದೇಶ ರವಾನೆಯಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುತ್ರ BCCI ಅಧ್ಯಕ್ಷ ಜೈ ಶಾ ಬಾಂಗ್ಲಾದೇಶದ ಆಟಗಾರರನ್ನ ಖರೀದಿ ಮಾಡಬಾರದು ಎನ್ನುವ ಕಂಡೀಷನ್ ಅನ್ನ IPL ತಂಡಗಳ ಮಾಲೀಕರಿಗೆ ಹಾಕಿದ್ದಾರಂತೆ. ಇದೇ ರೀತಿಯಾಗಿ ಪಾಕಿಸ್ತಾನದ ಆಟಗಾರರನ್ನ ಭಾರತ ಬ್ಯಾನ್ ಮಾಡಿತ್ತು. ಈಗ ಬಾಂಗ್ಲಾದೇಶಕ್ಕೂ ಇದೇ ಗತಿ ಬಂದಿದೆ. ಇದರಿಂದ ಕೇವಲ ಆಟಗಾರರಿಗೆ ಅಷ್ಟೇ ಅಲ್ಲ, ಬಾಂಗ್ಲಾದೇಶಕ್ಕೂ ದೊಡ್ಡ ನಷ್ಟವಾಗಲಿದೆ. ಭವಿಷ್ಯದಲ್ಲಿ ಭಾರತ ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಆಡೋದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದರಂತೂ ಆ ದೇಶದ ಕ್ರಿಕೆಟ್ ಅಕಾಡೆಮಿ ನಲಗಿ ಹೋಗಲಿದೆ. ಪಾಕಿಸ್ತಾನದ ದೌರ್ಜನ್ಯದಿಂದ ವಿಮುಕ್ತಿಗೊಳಿಸಿ ಪ್ರತ್ಯೇಕ ಬಾಂಗ್ಲಾದೇಶ ರಾಷ್ಟ್ರದ ಉಗಮಕ್ಕೆ ಕಾರಣವಾಗಿದ್ದು ಭಾರತ ದೇಶ. ಈ ಋಣವನ್ನ ಬಾಂಗ್ಲಾದೇಶ ಯಾವತ್ತಿಗೂ ತೀರಿಸಲು ಸಾಧ್ಯವೇ ಇಲ್ಲ. 1971ಕ್ಕೂ ಮೊದಲು ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗಿತ್ತು. ಆಗ ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು. ಆಗ ಇಲ್ಲಿನ ಜನರ ಮೇಲೆ ನಿರಂತರವಾಗಿ ಪಾಕಿಸ್ತಾನ ಸೇನಾಪಡೆ ಅತ್ಯಾಚಾರ, ಕೊಲೆ, ಸುಲಿಗೆ ನಡೆಸ್ತಾ ಇತ್ತು. ಆಗ ಬಾಂಗ್ಲಾದೇಶ ಇದರಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸ್ತಾ ಇತ್ತು. 1971ರ ಡಿಸೆಂಬರ್ 3ರಂದು ಪೂರ್ವ ಪಾಕಿಸ್ತಾನದ ಜನರನ್ನ ಅಂದ್ರೆ ಈಗಿನ ಬಾಂಗ್ಲಾದೇಶದ ಜನರನ್ನ ರಕ್ಷಿಸುವ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿರುದ್ಧ ಸಮರ ನಡೆಸಲು ಸಜ್ಜಾಗಿ ಎಂದು ಭಾರತೀಯ ಸೇನೆಗೆ ಭಾರತ ಸರ್ಕಾರ ಆದೇಶ ನೀಡಿತ್ತು. ಕೇವಲ 13 ದಿನಗಳಲ್ಲಿ ಭಾರತದ ವೀರ ಯೋಧರು ಪಾಕ್ ಯೋಧರನ್ನ ಹಿಮ್ಮೆಟ್ಟಿಸಿದ್ದರು. ಡಿಸೆಂಬರ್ 16, 1971ರಂದು ಈ ಯುದ್ಧ ಭಾರತದ ಗೆಲುವಿನೊಂದಿಗೆ ಕೊನೆಗೊಂಡಿತ್ತು. ನಂತರ ಪೂರ್ವ ಪಾಕಿಸ್ತಾನವನ್ನ ಬಾಂಗ್ಲಾದೇಶ ಅಂತ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಲಾಯಿತು. ಆದ್ರೆ ಇದೀಗ ನಿಯತ್ತಿಲ್ಲದ ನಾಯಿ ಬಾಂಗ್ಲಾದೇಶ ಮತ್ತೊಂದು ನಿಯತ್ತಿಲ್ಲದ ನಾಯಿ ಪಾಕಿಸ್ತಾನದ ಜೊತೆಗೆ ಲವ್ ಅಲ್ಲಿ ಬಿದ್ದಿದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ನೇರ ಸಮುದ್ರ ವ್ಯಾಪಾರ ಶುರುವಾಗಿದೆ. ಬಾಂಗ್ಲಾದೇಶದ ಪ್ರಧಾನಿ ಮೊಹಮ್ಮದ್ ಯೂನಿಸ್ ಉಂಡ ಮನೆಗೆ ದ್ರೋಹ ಬಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತದಿಂದ ಪಾಕಿಸ್ತಾನಕ್ಕೆ ಬಾಯ್ಕಾಟ್ ಬಿಸಿ ತಾಗಿದೆ. ಕ್ರಿಕೆಟ್ ವಿಚಾರಕ್ಕೆ ಬಂದ್ರೆ ಭಯೋತ್ಪಾದನೆಯನ್ನ ಬೆಂಬಲಿಸುವ ಪಾಕಿಸ್ತಾನದ ಆಟಗಾರರಿಗೆ IPL ನಲ್ಲಿ ಅವಕಾಶ ನಿರ್ಬಂಧಿಸಲಾಗಿತ್ತು. ಇದೀಗ ಹಿಂದೂಗಳನ್ನ ಹಿಂಸಿಸುತ್ತಿರುವ ಬಾಂಗ್ಲಾದೇಶಕ್ಕೆ ಕೇಂದ್ರ ಸರ್ಕಾರ ಸೈಲೆಂಟ್ ಟ್ರೀಟ್ಮೆಂಟ್ ನೀಡ್ತಾ ಇದೆ. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದಾಳಿಯನ್ನ ಮತ್ತು ಹಿಂದೂ ಧಾರ್ಮಿಕ ಮುಖಂಡ ಚಿನ್ಮಯ್ ಕೃಷ್ಣದಾಸ್ ಅವರ ಬಂಧನವನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಇದರಿಂದ ಮೊಹಮ್ಮದ್ ಯೂನಿಸ್ ನೇತೃತ್ವದ ಬಾಂಗ್ಲಾದೇಶ ಸರ್ಕಾರ ಬೆದರಿದೆ. ತನ್ನ ದೇಶದಲ್ಲಿನ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತ ಸಮುದಾಯಗಳ ರಕ್ಷಣೆ ಹಾಗೂ ಭದ್ರತೆಗೆ ಬದ್ಧವಾಗಿದೆ ಅಂತ ಮೇಲ್ನೋಟಕ್ಕೆ ಹೇಳಿಕೊಂಡಿದೆ. ಆದ್ರೆ ತನ್ನ ಬುದ್ಧಿಯನ್ನ ಬಿಡುವ ಲಕ್ಷಣಗಳು ಕಾಣ್ತಾ ಇಲ್ಲ. ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯಗಳು ಮಿತಿಮೀರಿದಾಗ ಇದರ ವಿರುದ್ಧ ಸಿಡಿದೆದ್ದಿದ್ದ ಇಸ್ಕಾನ್ ಧಾರ್ಮಿಕ ಮುಖಂಡ ಚಿನ್ಮಯ್ ಕೃಷ್ಣದಾಸ್ ಬೀದಿಗಿಳಿದು ಹೋರಾಟ ಮಾಡಿದ್ರು. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಕೇಸರಿ ಧ್ವಜವನ್ನ ಹಾರಿಸಲಾಗಿತ್ತು. ಇದು ಮೊಹಮ್ಮದ್ ಯೂನಿಸ್ ನೇತೃತ್ವದ ಬಾಂಗ್ಲಾದೇಶದ ಸರ್ಕಾರವನ್ನ ಕೆರಳಿಸಿತ್ತು. ಈ ವಿಚಾರವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಚಿನ್ಮಯ್ ಅವರನ್ನ ಬಂಧಿಸಲು ಬಾಂಗ್ಲಾದೇಶದ ಯೂನಿಸ್ ಸರ್ಕಾರ ಮುಂದಾದಾಗ ಸ್ವಾಮೀಜಿಯವರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರಲು ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ವಿಮಾನ ನಿಲ್ದಾಣದಲ್ಲಿ ಅವರನ್ನ ಢಾಕಾ ಪೊಲೀಸರು ಬಂಧಿಸಿದ್ರು. ಇವರ ಬಂಧನದ ನಂತರ ಹಿಂದೂ ಮಂದಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿಗಳು ನಡೆದವು. ದುಷ್ಕರ್ಮಿಗಳು ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿದ್ರು. ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ದಾಳಿ ಮಾಡಿದ್ರು. ಅಲ್ಲದೆ ಕಲ್ಲು ತೂರಾಟ ನಡೆಸಿದ್ರು. ಈ ಎಲ್ಲಾ ವಿಡಿಯೋಗಳನ್ನ ಇಸ್ಕಾನ್ ಭಾರತ ಘಟಕದ ವಕ್ತಾರ ರಾಧಾರಮಣ ದಾಸ್ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿದ್ರು.
ಎಕ್ಸ್ ಖಾತೆಯಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯದ ದೃಶ್ಯಗಳನ್ನು ಹಂಚಿಕೊಂಡು ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸಂಪುಟ ಸೇರ್ಪಡೆಯಾಗಲಿರುವ ತುಳಸಿ ಗಬ್ಬಾರ್ಡ್ ಅವರಿಗೆ ಟ್ಯಾಗ್ ಮಾಡಿದ್ರು. ಈ ಮೂಲಕ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆ ಮಾಡುವಂತೆ ಮನವಿ ಮಾಡಿದ್ರು. ಇದೀಗ ಭಾರತ ಮತ್ತು ಅಮೆರಿಕ ಹಿಂದೂಗಳ ರಕ್ಷಣೆಗೆ ಸ್ಪಂದಿಸಿವೆ. ಪ್ರವೀಣ್ ಕುಮಾರ್, ಸ್ಪೆಷಲ್ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.